ಸಂತೋಷಂ ಜನಯೇತ್ ಪ್ರಜ್ಞಃ ತದೇವ ಈಶ್ವರ ಪೂಜನಂ. ಜನತಾ ಜನಾರ್ದನರ ಸೇವೆಯಲ್ಲೇ ಪರಮಾತ್ಮನನ್ನು ಕಂಡ ನಿತ್ಯ ಸಾಹಸಿ, ನಿತ್ಯ ಕಾಯಕಿ, ಸರಳ ಹೃದಯಿ, ಸರಳ ಸೌಜನ್ಯದ, ನಿರ್ಮಲ ಚಿತ್ತದ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿಶ್ವ ಮಾನವನಂತೆ ಕಂಗೊಳಿಸುವ ಕರ್ಮಯೋಗಿ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು. ಹುಟ್ಟಿದ ಮೇಲೆ ಎಷ್ಟು ಕಾಲ ಬದುಕಿದರು ಎನ್ನುವುದು ಮುಖ್ಯವಲ್ಲ, ಬದುಕಿರುವಷ್ಟು ಕಾಲ ಅವರು ಮಾಡಿದ ಸಾಧನೆಗಳೆಷ್ಟು ಎನ್ನುವುದು ಮುಖ್ಯ. ಅಂತಹ ಸಾಧಕರಲ್ಲಿ ಒಬ್ಬರು ನಮ್ಮ ವಿಶ್ವ ಸಂಸಾರಿ ಶ್ರೀ ಪೇಜಾವರ ಶ್ರೀಗಳು. ಇವರಿಗೆ ವಿಶ್ವದ ಪ್ರಜೆಗಳೆಲ್ಲ ಬಂಧುಗಳು. ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದು ಉಡುಪಿ. ಈಗ ಜಿಲ್ಲೆಯಾಗಿರುವ ಈ ಯಾತ್ರಾ ಸ್ಥಳಕ್ಕೆ ಉಡುಪಿ ಎಂದು ಹೆಸರು ಬರಲು ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಇಲ್ಲಿ ನಕ್ಷತ್ರಗಳ ಪತಿಯಾದ ಚಂದ್ರನು ಶಾಪಗ್ರಸ್ತನಾಗಿ ತಪಸ್ಸು ಮಾಡಿ ಬಿಡುಗಡೆ ಹೊಂದಿದ್ದರಿಂದ ಈ ಸ್ಥಳಕ್ಕೆ ಉಡುಪಿ ಎಂಬ ಹೆಸರು ಬಂದಿತೆಂದು ಹೇಳುತ್ತಾರೆ. ಸುಮಾರು 12ರಿಂದ 13ನೇ ಶತಮಾನದ ನಡುವಿನಲ್ಲಿ ಭಾರತದಲ್ಲಿ ವಿದೇಶಿ ಧರ್ಮಗಳ ಪ್ರಭಾವದಿಂದಾಗಿ ಒಂದು ಬಗೆಯ ಸಂದಿಗ್ಧತೆ ಉಂಟಾಗಿತ್ತು. ಭಾರತೀಯರಿಗೆಲ್ಲ ಪಂಥಗಳ ಅಂತಃಕಲಹಗಳಿಂದಾಗಿ ಅಭದ್ರತೆ ಕಾಡುತ್ತಿತ್ತು. ಅಂತಹ ಸಮಯದಲ್ಲಿ ಧರ್ಮ ಪ್ರಚಾರಗೈದು ಧರ್ಮ ಜಾಗೃತಿಯನ್ನು ಮೂಡಿಸಿದ ಆಚಾರ್ಯ ಪುರುಷರೆಂದರೆ ಅದ್ವೈತ ಸಿದ್ಧಾಂತ ಬೋಧಿಸಿದ ಶ್ರೀ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತ ಬೋಧಿಸಿದ ಶ್ರೀ ರಾಮಾನುಜಾಚಾರ್ಯರು ಮತ್ತು ದ್ವೈತ ಸಿದ್ಧಾಂತ ಬೋಧಿಸಿದ ಶ್ರೀ ಮಧ್ವಾಚಾರ್ಯರು. ಸಾಕ್ಷಾತ್ ಹನುಮದೇವ ಅವತಾರವೆಂದೇ ಭಕ್ತರು ಕೊಂಡಾಡುವ, ಆರಾಧಿಸುವ ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದು ಭಾಷ್ಯಕಾರರೆನಿಸಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಶ್ರೀ ಮಧ್ವಾಚಾರ್ಯರು ಕ್ರಿಸ್ತಶಕ 1317ರವರೆಗೆ ಸಾರ್ಥಕ ಬದುಕನ್ನು ಕಂಡು ಸುಮಾರು 79 ವರ್ಷಗಳ ಕಾಲ ಲೋಕದ ಉದ್ಧಾರಕ್ಕಾಗಿ ಶ್ರಮಿಸಿ ದೈವೈಕ್ಯರಾದರು. ಇವರು ಧರ್ಮ ಪ್ರಚಾರ ಮತ್ತು ತಾವು ಪ್ರತಿಷ್ಠಾಪಿಸಿದ ಶ್ರೀಕೃಷ್ಣನ ವಿವಿಧ ಪೂಜೆಗಳಿಗಾಗಿ ಉಡುಪಿಯಲ್ಲಿ 8 ಮಂದಿ ಬಾಲಯತಿಗಳಿಗೆ ಪರಮಹಂಸ ಸನ್ಯಾಸ ದೀಕ್ಷೆಯನ್ನು ನೀಡಿ 8 ಪೀಠಗಳನ್ನು ಸ್ಥಾಪಿಸಿದರು. ತಮ್ಮ ಸ್ವಂತ ಕೈಗಳಿಂದ ಅರ್ಜಿಸಿದ ಭಗವಂತನ ವಿಗ್ರಹಗಳನ್ನು ಅವರಿಗೆ ನೀಡಿ ಆರಾಧ್ಯ ದೇವತೆಗಳನ್ನಾಗಿ ಪೂಜಿಸುವಂತೆ ಅನುಗ್ರಹಿಸಿದರು. ಇವರು ಸ್ಥಾಪಿಸಿದ ಅಷ್ಟಮಠಗಳೆಂದರೆ ಶ್ರೀ ಕೃಷ್ಣಾಪುರ ಮಠ, ಶ್ರೀ ಪುತ್ತಿಗೆ ಮಠ, ಶ್ರೀ ಶಿರೂರು ಮಠ, ಶ್ರೀ ಸೋದೆ ಮಠ, ಶ್ರೀ ಕಾಣಿಯೂರು ಮಠ, ಶ್ರೀ ಪೇಜಾವರ ಮಠ, ಶ್ರೀ ಪಲಿಮಾರು ಮಠ ಮತ್ತು ಶ್ರೀ ಅದಮಾರು ಮಠ. ಈ 8 ಮಠಗಳಲ್ಲಿ ವಿಠಲ ದೇವರನ್ನು ಕರುಣಿಸಿದ ಮಠವೇ ಪೇಜಾವರ ಮಠ. ಇದರ ಮೂಲ ಯತಿಗಳು ಶ್ರೀ ಅಧೋಕ್ಷಜ ತೀರ್ಥರು. ಪೇಜಾವರ ಮಠದ ಗುರುಪರಂಪರೆಯಲ್ಲಿ 31ನೇ ಯತಿಗಳಾದ ಶ್ರೀ ವಿಶ್ವಮಾನ್ಯ ತೀರ್ಥರು ಬಯಧಾನ್ಯ ಸಂವತ್ಸರದ ಮಾರ್ಗಶಿರ ಶುದ್ಧ ದಶಮಿ ಅಂದರೆ ಕ್ರಿಸ್ತಶಕ 1938ನೇ ಇಸವಿ ಡಿಸೆಂಬರ್ 3ರಂದು ಹಂಪೆಯ ಯಂತ್ರೋದ್ಧಾರ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ 8 ವರ್ಷದ ಬಾಲಕನಿಗೆ ಸನ್ಯಾಸ ದೀಕ್ಷೆ ನೀಡಿ ವಿಶ್ವೇಶ್ವ ತೀರ್ಥ ಎಂದು ಆಶ್ರಮ ನಾಮ ನೀಡಿದರು.
ಅವರೇ ಲೌಕಿಕ ಪಾರಮಾರ್ಥಿಕಗಳ ಸಂಗಮದಂತಿರುವ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು. ತನ್ನ 8ನೇ ವಯಸ್ಸಿನಲ್ಲಿ ಶ್ರೀ ಮಧ್ವಾಚಾರ್ಯರ ಪೀಠವನ್ನು ಏರಿದ ಶ್ರೀಪಾದರಿಗೆ ಈಗ 82 ವರ್ಷ. ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ನಾನು ಎಳೆಯ ವಯಸ್ಸಿನವ. ಸನ್ಯಾಸದ ಜವಾಬ್ದಾರಿ ಏನೂ ಗೊತ್ತಿಲ್ಲ, ಪೀಠದ ಹೊಣೆಗಾರಿಕೆ ಇದು ಗೊತ್ತಿಲ್ಲ. ಆದರೆ ನನಗೆ ಒಂದೇ ಸಂತೋಷ, ದೇವರ ಪೂಜೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ದೊರೆಯುತ್ತದೆ ಎಂಬುದಾಗಿ ಚಿಕ್ಕ ಬಾಲಕನಾದ ನನಗೆ ಸನ್ಯಾಸದ ಸಂದರ್ಭದಲ್ಲಿ ಬಂದ ಆಕರ್ಷಣೆ. ಎಲ್ಲ ಸ್ವಾಮಿಗಳು ಭಗವಂತರ ಪೂಜೆ ಮಾಡ್ತಾ ಇದ್ದಾರೆ, ನನಗೂ ಪೂಜೆಯನ್ನು ಮಾಡುವ ಒಂದು ಅವಕಾಶ ದೊರೆಯುತ್ತದೆ. ಇಷ್ಟೇ ನನ್ನ ಮನಸ್ಸಿನಲ್ಲಿತ್ತು ಹೊರತು ಇತರ ಯಾವ ಜವಾಬ್ದಾರಿ ಹೊಣೆಗಾರಿಕೆ ಅದರ ಕಲ್ಪನೆಯೇ ನನಗೆ ಇರಲಿಲ್ಲ. ಶ್ರೀಪಾದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಬಳಿ ಇರುವ ರಾಮಕುಂಜ ಗ್ರಾಮದಲ್ಲಿ ಶ್ರೀ ಎಂ ನಾರಾಯಣಾಚಾರ್ಯರು ಮತ್ತು ತಾಯಿ ಕಮಲಮ್ಮನವರ ಸುಪುತ್ರನಾಗಿ 1931 ಪ್ರಜಾಪತಿ ಸಂವತ್ಸರ ವೈಶಾಖ ಶುದ್ಧ ದಶಮಿ ಸೋಮವಾರ 4ರಂದು ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ವೆಂಕಟರಮಣ. ವಿಶ್ವಮಾನ್ಯ ತೀರ್ಥರು ಮತ್ತು ವಿದ್ಯಾಮಾನ್ಯ ತೀರ್ಥರು ಇಬ್ಬರು ನಮ್ಮ ಗುರುಗಳು. ವಿದ್ಯಾಮಾನ್ಯ ತೀರ್ಥರು ನನಗೆ ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಕೊಟ್ಟ ವಿದ್ಯಾಗುರುಗಳು. ವಿಶ್ವಮಾನ್ಯ ತೀರ್ಥರು ಸನ್ಯಾಸವನ್ನು ನೀಡಿದವರು. ಅವರ ಜೊತೆಗೆ ನನಗೆ ಹೆಚ್ಚಿನ ಸಂಪರ್ಕ ಇರಲಿಲ್ಲ. ಸನ್ಯಾಸ ಕೊಟ್ಟು ತಕ್ಷಣ ಅವರು ತೆರಳಿದ್ದಾರೆ. ಅವರ ಬುದ್ಧಿಶಕ್ತಿ ಮತ್ತು ರಾಷ್ಟ್ರಭಕ್ತಿ ಇದೆಲ್ಲ ನಮಗೆ ಆದರ್ಶವಾಗಿತ್ತು. ಗುರುಗಳಾದ ವಿಶ್ವಮಾನ್ಯ ತೀರ್ಥರು ಒಮ್ಮೆ ಊರಿಗೆ ಬಂದಿದ್ದಾಗ ಅವರನ್ನು ನೋಡಿ ಮನೆಗೆ ಬಂದು ಅವರಂತೆ ಶಾಲನ್ನು ಹೊದ್ದಿಕೊಂಡು ನಾನೇ ಪೇಜಾವರ ಸ್ವಾಮಿ ಎಂದು ಅವರನ್ನು ಅನುಕರಿಸುತ್ತಾ ಅನೇಕ ರೀತಿಯ ಆರತಿ ಮಾಡಿ ದೇವರ ಪೂಜೆ ಮಾಡಿ ಎಲ್ಲರಿಗೂ ತೀರ್ಥ ಕೊಡುತ್ತಿದ್ದರಂತೆ. ದೈವ ನಿರ್ಣಯದಂತೆ ಅದೆಲ್ಲವೂ ನಿಜವಾಯಿತೆಂದು ಹೇಳುತ್ತಾರೆ ಶ್ರೀಪಾದರು. ಶ್ರೀಪಾದರು ಪ್ರಾಥಮಿಕ ಸಂಸ್ಕೃತ ಕಲಿತಿದ್ದು ರಾಮಕುಂಜ ಸಂಸ್ಕೃತ ಎಲಿಮೆಂಟರಿ ಶಾಲೆಯಲ್ಲಿ. ಆದರೆ ಅದು ನಿಮಿತ್ತ ಮಾತ್ರವಷ್ಟೇ. ಅವರಿಗೆ ಗುರುಗಳು ಪಾಠ ಹೇಳಿಕೊಟ್ಟು ಬಂದ ಜ್ಞಾನಕ್ಕಿಂತ ದೇವತಾ ಪ್ರಸಾದವೆಂಬಂತೆ ಜನ್ಮಾಂತರ ಸುಕೃತದಿಂದ ಇರುವ ಶಾಸ್ತ್ರಜ್ಞಾನ, ಜಾಗತಿಕ ಜ್ಞಾನ, ಕರ್ತವ್ಯ ಶಕ್ತಿ, ಸದ್ಗುಣಗಳು ಒಲಿದಿದೆ ಎನ್ನಬಹುದು. ತನ್ನ 8ನೇ ವಯಸ್ಸಿಗೆ ಸಂಧ್ಯಾವಂದನೆ, ಜಪ, ಮಂತ್ರ, ಅಗ್ನಿ ಕಾರ್ಯ ಎಲ್ಲವನ್ನೂ ಕಲಿತು ಸನ್ಯಾಸ ದೀಕ್ಷೆಯನ್ನು ಪಡೆದರು. ಈ ಇಳಿ ವಯಸ್ಸಿನಲ್ಲೂ ತೆಳುದೇಹದ ಶ್ರೀಪಾದರು ತಮ್ಮ ಚುರುಕು ನಡೆಯೊಂದಿಗೆ ವಿಶ್ರಾಂತರಹಿತವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುತ್ತಾರೆಂದರೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಇವರು ರೂಢಿಸಿಕೊಂಡು ಬಂದಿರುವ ಯೋಗಾಭ್ಯಾಸ. ಚಿಕ್ಕಂದಿನಲ್ಲೇ ಯತಿಯಾದ ಇವರಿಗೆ ಆಗಲೇ ಅತಿಯಾದ ರಾಷ್ಟ್ರಪ್ರೇಮ. ಆ ದಿನಗಳಿಂದಲೇ ಗಾಂಧೀಜಿಯವರ ತತ್ವವನ್ನು ಅಳವಡಿಸಿಕೊಂಡು ಪ್ರಾರಂಭವಾದ ಇವರ ಸರಳ ಹಾಗೂ ಸ್ವಾವಲಂಬಿ ಜೀವನ, ಜನಸೇವಾ ಕಾರ್ಯ ಇಂದಿಗೂ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ. ಸಂಸ್ಕೃತ ಶಾಸ್ತ್ರಾಧ್ಯಯನದಲ್ಲಿ ಪಾಂಡಿತ್ಯ ಗಳಿಸಿರುವ ಶ್ರೀಪಾದರು ಅಭೂತಪೂರ್ವ ಸ್ಮರಣಾಶಕ್ತಿ, ಕಲ್ಪನಾಶಕ್ತಿ ಮತ್ತು ಆಶುಕವಿ ರಚನಾ ಸಾಮರ್ಥ್ಯವುಳ್ಳವರು. ಅವರು ಮಧ್ವನವಮಿ ಸಭೆಗಳಲ್ಲಿ ಸಮಯೋಚಿತ ಸ್ವಾರಸ್ಯಪೂರ್ಣ ಭಾಷಣ ಮಾಡಿದರೆಂದರೆ ಎಲ್ಲರೂ ಮಂತ್ರಮುಗ್ಧರಾಗಿ ಬಿಡುತ್ತಿದ್ದರು. ಆದರ್ಶ ಯತಿಗಳಾಗಿ, ಆಧ್ಯಾತ್ಮಿಕ ಚಿಂತಕರಾಗಿ,
ಸಮಾಜದ ಹಿತಕ್ಕಾಗಿ ಶ್ರಮಿಸುತ್ತಿರುವ ಶ್ರೀಪಾದರು ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಇಂದಿಗೂ ಕಳಕಳಿಯಿಂದ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇವರ ಮೊದಲ ಸೇವೆಯ ಭದ್ರ ಬುನಾದಿಯ ಅಡಿಗಲ್ಲು ಶುರುವಾಗಿದ್ದು ತಮ್ಮ ಮಧ್ವ ಮಠದಿಂದಲೇ. ಮಧ್ವ ಸಮಾಜದ ಏಳಿಗೆಗಾಗಿ ತಮ್ಮ ಪ್ರಥಮ ಪರ್ಯಾಯ ಸಂದರ್ಭದಲ್ಲಿ ಅನೇಕರ ಪ್ರತಿಭಟನೆ ನಡುವೆ ಶ್ರೀ ಮಾಧ್ವ ಮಹಾಮಂಡಲವನ್ನು ಹುಟ್ಟುಹಾಕಿ ಅದರಡಿಯಲ್ಲಿ ಪ್ರಥಮ ಮಾಧ್ವ ತತ್ವಜ್ಞಾನ ಸಮ್ಮೇಳನವನ್ನು ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿ ನಡೆಸಿ ಮಾಧ್ವ ತತ್ವಜ್ಞಾನ ಪರಂಪರೆಯನ್ನು ಉಳಿಸಿ ಬೆಳೆಸಲು ಭಾರತದಲ್ಲೇ ಮಾದರಿ ಗುರುಕುಲ ಎನಿಸಿದ ಪೂರ್ಣ ಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪಿಸಿದರು. ಅಖಿಲ ಭಾರತ ಮಾಧ್ವ ಮಹಾಮಂಡಲ ಸ್ಥಾಪನೆಯಾಗುವಾಗ ಮಧ್ವಾಚಾರ್ಯರ ತತ್ವಪ್ರಸಾರದ ಬಗ್ಗೆ ಸಂಘಟಿತವಾದ ಪ್ರಯತ್ನ ಎಲ್ಲ ಮಠಾಧಿಪತಿಗಳು ಸಮಾಜದ ಸಂಘಟನೆಯಿಂದ ಶ್ರೀಮದಾಚಾರ್ಯರ ತತ್ವಜ್ಞಾನದ ಪ್ರಸಾರ ಕಾರ್ಯ ಚೆನ್ನಾಗಿ ನಡೆಯಬೇಕು, ಸಾಮಾಜಿಕ ಸಂಘಟನೆಯೂ ಆಗಬೇಕು. ಈ ಗುರಿ ನಮಗಿತ್ತು.